ಒಬ್ಬರ ಮನೆ ಸಂತೋಷವಾಗಿ ಸುಖವಾಗಿ ಯಾವುದೇ ಒಂದು ಅಡೆತಡೆ ಇಲ್ದಿರನೆ ನೆಗೆಟಿವ್ ಎನರ್ಜಿಯಿಂದ ಮುಕ್ತವಾಗಿ ಒಂದು ಸಂತೋಷದಾಯಕದಂಥ ಜೀವನ ನಡೆಸಬೇಕಂತಂದರೆ ಬಹುಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಮೂವರ ಒಂದು ಪೂಜೆಯ ಮಹತ್ವವನ್ನು ನಾವು ಮಾಡಬೇಕು. ಮೊದಲಿಗೆ ನಾವು ಮಾಡಬೇಕಾಗಿರೋದು ನಮ್ಮ ಮನೆ ದೇವರ ಪೂಜೆಯನ್ನು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆ ದೇವರನ್ನ ದಿನನಿತ್ಯವಾಗಿ ನಾವು ಅವ್ರನ್ನ ಸ್ಮರಿಸುತ್ತಾ ಪೂಜೆ ಪುನಸ್ಕಾರನ ಮಾಡಬೇಕು. ಇನ್ನು ಎರಡನೇದಾಗಿ ಕುಲದೇವರ ಒಂದು ಪೂಜೆಯನ್ನು ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೇ ಕುಲದೇವರ ನಾವು ಪ್ರಸನ್ನಗೊಳಿಸಬೇಕು. ಹಾಗಾಗ್ಲೇ ಕೂಡ ಕುಲದೇವತೆಯ ಸಂಪನ್ನಳಾಗಿ ನಮಗೆ ಬೇಕಾದಂತಹ ಅದೃಷ್ಟ ಐಶ್ವರ್ಯ ಸಂಪತ್ತನ್ನು ನೀಡ್ತಾರೆ. ಮೂರನೇದಾಗಿ ವಿಶೇಷವಾಗಿ ಹಾಗೆಯೇ ಬಹುಮುಖ್ಯವಾಗಿ ಪಿತೃಗಳ ಕಾರ್ಯವನ್ನು ನಾವು ಚಾಚು ತಪ್ಪದೆ ಮಾಡಬೇಕು. ಹೌದು ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಯುಗಾದಿಯ ಅಮಾವಾಸ್ಯೆಯಂದು ನಾವು ನಮ್ಮ ಪಿತೃಗಳಿಗೆ ಯಾವ ರೀತಿಯಾಗಿ ನಾವು ಅವ್ರನ್ನ ಸಂತೃಪ್ತಿಯಾಗಿ ಮಾಡಬೇಕು, ಅವರ ಆತ್ಮಕ್ಕೆ ಯಾವ ರೀತಿಯಾಗಿ ನಾವು ಶಾಂತಿಯನ್ನು ನೀಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ಅದು ವಿಶೇಷವಾಗಿ ಈ ವರ್ಷದ ಯುಗಾದಿ ಅಮಾವಾಸ್ಯೆ ಬಹಳಾನೇ ಒಂದು ಒಳ್ಳೆಯ ಯೋಗದಲ್ಲಿ ಬಂದಿದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆನ ಸಂಪೂರ್ಣವಾಗಿ ನೋಡಿ. ಬಹುಮುಖ್ಯವಾಗಿ 3 ಮಹಾಶಕ್ತಿಶಾಲಿ ಯುಗಾದಿ ಅಮಾವಾಸ್ಯೆಯ ಮಂತ್ರವನ್ನು ನಾವು ತಿಳಿಸ್ಕೊಡ್ತೀವಿ. ನೀವು ತಿಂಗಳ ಅಮಾವಾಸ್ಯೆ ದಿನದಂದು ಮರಿದಿರನೆ ನಮ್ಮ ಪಿತೃಗಳ ಪೂಜೆಯನ್ನು ಮಾಡಬೇಕು. ಅವರಿಗೆ ಕೈಲಾದಷ್ಟು ನೈವೇದ್ಯವನ್ನು ಇಡಬೇಕು. ಅವರು ಸಂತೋಷವಾಗಿದ್ದರೆ, ಅವರ ಆತ್ಮ ಒಂದು ಸಂತೋಷವಾಗಿದ್ದರೆ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತೆ. ಹಾಗೆಯೇ ಪ್ರತಿಯೊಂದು ನೆಗೆಟಿವ್ ಎನರ್ಜಿಯಿಂದ ಅವರು ನಮ್ಮನ್ನು ಕಾಪಾಡ್ತಾರೆ. ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಇದ್ದರೆ, ದೊಡ್ಡವರಿಗೆ ಹಣಕಾಸಿನ ತೊಂದರೆ ಇದ್ದರೆ, ಅಥವಾ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಯಾವುದೇ ಒಂದು ತೊಂದರೆ ಇದ್ದರೆ ಖಂಡಿತವಾಗಿಯೂ ಅವರ ಒಂದು ಆಸೆ ಅಂದರೆ ಅವರ ಒಂದು ಆಶೀರ್ವಾದದಿಂದ ನಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೇನೆ ಪಿತೃಗಳ ಕಾರ್ಯವನ್ನು ಪಿತೃಗಳ ಪೂಜೆಯನ್ನು ಮಾಡಬೇಕು. ಈಗ ಯುಗಾದಿ ಅಮಾವಾಸ್ಯೆ ಒಂದು ವಿಚಾರವಾಗಿ ಬರೋದಾದರೆ ಸ್ವಸ್ತಿ ಶ್ರೀ ಮಂದ್ರೂಪ ಶಾಲಿವಾಹನ ಶಕೆ 1947ನೇ ವಿಶ್ವಾವಸು ಅಂದರೆ ನಾಮ ಸಂವತ್ಸರ ಪಾಲ್ಗುಣ ಮಾಸ, ಅದು ದಿನಾಂಕ 18/3 ಅಂದರೆ ಮಾರ್ಚ್ 2026 ಬುಧವಾರ. ಇದು ಯುಗಾದಿ ಅಮಾವಾಸ್ಯೆ. ಈಗ ದಿನಾಂಕ ಈ ರೀತಿಯಾಗಿದ್ದರೆ ಈಗ ಸಮಯ ಯಾವ ರೀತಿಯಾಗಿದೆ ಅಂತ ಹೇಳೋದಾದರೆ ಅಮಾವಾಸ್ಯೆ ಪ್ರಾರಂಭ ಆಗೋದು 18 ಮಾರ್ಚ್ 2026 ಬುಧವಾರ ಬೆಳಗ್ಗೆ 8:26ಕ್ಕೆ. ಹಾಗೆಯೇ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಕೊನೆಗೊಳ್ಳೋದು 19ನೇ ತಾರೀಕು ಮಾರ್ಚ್ 2026 ಗುರುವಾರ ಬೆಳಗ್ಗೆ 6:54ಕ್ಕೆ. ಹಾಗಾಗಿ ಬುಧವಾರನೇ ನೀವು ಯುಗಾದಿ ಅಮಾವಾಸ್ಯೆನ ಮಾಡಿಕೊಂಡು ಮನೆಯನ್ನು ಸ್ವಚ್ಛಾಗಿಟ್ಕೊಂಡು ದೇವರ ಕೋಣೆಯನ್ನು ಸ್ವಚ್ಛಾಗಿಟ್ಕೊಂಡು ಮಾರನೇ ದಿನ ಅಂದರೆ ಬೆಳಗ್ಗೆ 6:54 ಆದಮೇಲೆ ಯುಗಾದಿಯನ್ನು ನೀವು ಹೊಸ ವರ್ಷವನ್ನು ಖುಷಿಯಾಗಿ ನೀವು ಬರಮಾಡ್ಕೊಳ್ಬೋದು. ಇನ್ನು ಈಗಾಗಲೇ ತಿಳಿಸ್ತಾ ಹಾಗೆ ಯುಗಾದಿ ಅಮಾವಾಸ್ಯೆ ದಿವಸ ಮಂತ್ರಗಳನ್ನ ಹೇಳಬೇಕು ಅಂತ. ಹೌದು, ಮಂತ್ರವನ್ನು ಯಾರೆಲ್ಲ ಪಾರಾಯಣ ಮಾಡ್ತಿರೋ ಖಂಡಿತವಾಗಿಯೂ ಅವ್ರಿಗೊಂದಲ್ಲ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಆಶೀರ್ವಾದ ಸಿಗುತ್ತೆ. ಹಾಗೆಯೇ ಒಳ್ಳೆಯದಾಗಿದೆ. ಇನ್ನು ಯುಗಾದಿ ಹಬ್ಬ ಮುನ್ನ ಬರುವಂತಹ ಯುಗಾದಿ ಅಮಾವಾಸ್ಯೆದು ಚೈತ್ರ ಅಥವಾ ಫಾಲ್ಗುಣ ಅಮಾವಾಸ್ಯೆಯಲ್ಲಿ ಪಿತೃ ಕಾರ್ಯಗಳಿಗೆ ಇದೊಂದು ವಿಶೇಷವಾದಂತಹ ಸಂಚಿಕೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಎಲ್ಲ ಮಂತ್ರವನ್ನು ಯಾರು ಪಾರಾಯಣ ಮಾಡ್ತಿರೋ ಅಂಥವರು ಲಕ್ಷ್ಮೀ ಪೂಜೆ ಒಂದು ವಿಶೇಷವಾದ ಮಂತ್ರವನ್ನು ತಿಳಿಸ್ಕೊಡ್ತೀವಿ. ಅವ್ರಿಗೂ ಕೂಡ ಜಗನ್ಮಾತೆಯ ಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ. ಈಗ ಮೊದಲಿಗೆ ನಾವು ಹೇಳ್ಕೊಡೋದು ಅಮಾವಾಸ್ಯೆ ದಿನ ಪಿತೃಗಳನ್ನ ನೆನೆಯುತ್ತಾ ಈ ಶ್ಲೋಕವನ್ನು ಹೇಳಬೇಕು. ಅಂದರೆ ಪೂಜೆ ಎಲ್ಲ ಆದಮೇಲೆ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕು. ಇದು ಪಿತೃತರ್ಪಣ ಅಥವಾ ಸ್ಮರಣೆ ಮಂತ್ರ ಅಂತ ಹೇಳ್ತಾರೆ. ದೇವತಾಭ್ಯ ಪಿತೃಭ್ಯಶ್ಚ ಮಹಾಯೋಗಿಭ್ಯ ಏವಚ ನಮಃ ಸ್ವಧಾಯೈ ಸ್ವಾಹಾಯೈ ನಿತ್ಯಮೇವ ನಮೋ ನಮಃ. ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ನಿಧಾನವಾಗಿ ಇದೊಂದು ಬುಕ್ಕಲ್ಲಿ ಬರ್ಕೊಂಡು ನೀವು ಚಾಚು ತಪ್ಪದೇನೆ ಸ್ಪಷ್ಟವಾಗಿ ತಪ್ಪಿಲ್ದೇ ಪಾರಾಯಣ ಮಾಡಬೇಕು. ಈಗ ಪೂಜೆ ಆದಮೇಲೆ ಪ್ರತಿಯೊಬ್ಬರು ಕೂಡ ಚಿನ್ಮುದ್ರೆಯೊಂದಿಗೆ ಲಕ್ಷ್ಮೀ ಮಂತ್ರ ಅಂದರೆ ಸಂಪತ್ತು ಮತ್ತು ಅಭಿವೃದ್ಧಿಗಾಗಿ ಈ ಒಂದು ಮಂತ್ರವನ್ನು ನೀವು ಹೇಳಬೇಕು. ಓಂ ಶ್ರೀಂ ಹ್ರೀಂ ಕ್ಲೀಂ ತ್ರಿಭುವನ ಪಾಲಿನಿ ಮಹಾಲಕ್ಷ್ಮಿ ನಮಃ. ಇದು ಕೂಡ ಪ್ರತಿಯೊಬ್ಬರು ಕೂಡ ಅಮಾವಾಸ್ಯೆ ಪೂಜೆ ದಿನ ಇದನ್ನು ಪಾರಾಯಣ ಮಾಡಿ. ಖಂಡಿತವಾಗಿಯೂ ಲಕ್ಷ್ಮಿಯ ಒಂದು ಆಶೀರ್ವಾದ ಕೂಡ ನಿಮಗೆ ಇರುತ್ತೆ. ಹಣಕಾಸಿನ ತೊಂದರೆಯಿಂದ ನೀವು ಪಾರಾಗ್ತೀರಾ. ಈಗ ಕೊನೆಯದಾಗಿ ಅಮಾವಾಸ್ಯೆ ದಿನದಂದು ದೀಪವನ್ನು ಹಚ್ಚುವಾಗ ಅಥವಾ ದೀಪವನ್ನು ಬೆಳಗುವಾಗ ಮನೆಯಲ್ಲಿ ದೀಪ ಹಚ್ಚುವಾಗ ಈ ಒಂದು ಶುಭ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ
ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ ನಮೋಸ್ತುತೆ. ಈ ಒಂದು ಮಂತ್ರವನ್ನು ನೀವು ಅಮಾವಾಸ್ಯೆಯ ಒಂದು ದಿನದಂದು ಬೆಳಗ್ಗೆ ಹಾಗೆಯೇ ಸಂಜೆ ನೀವು ಪೂಜೆ ಎಲ್ಲ ಆದಮೇಲೆ ದೀಪ ಹಚ್ಚಬೇಕಾದ್ರೆ ಈ ಮಂತ್ರವನ್ನು ಹೇಳಿ. ಸ್ನೇಹಿತರೆ ನೋಡಿ, ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದೋ ಒಂದು ರೀತಿಯಾದಂಥ ಕಷ್ಟಗಳಿರುತ್ತೆ. ಆದರೆ ಅದರ ತಕ್ಕನಾದಂತಹ ಒಂದು ಪ್ರತಿಯೊಬ್ಬರಿಗೂ ಕೂಡ ಒಂದು ಅದರದ್ದೇ ಆದಂಥ ದಾರಿ ಇದೆ. ಅಂದರೆ ಈ ಎಲ್ಲ ಕಷ್ಟಗಳಿಂದ ಆಚೆ ಬರೋದಕ್ಕೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದನ್ನ ನಾವು ಪ್ರಯತ್ನ ಮಾಡಬೇಕಷ್ಟೆ. ಹಾಗಾಗಿ ನಾನು ಈ ಸಂಚಿಕೆಯ ಮುಂಚೆನೇ ತಿಳಿಸ್ಕೊಟ್ಟೆ, ಯಾವುದೇ ಒಬ್ಬ ವ್ಯಕ್ತಿಯು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ, ಆರೋಗ್ಯದಲ್ಲಿ ಅವರು ಚೆನ್ನಾಗಿರ್ಬೇಕಂದ್ರೆ, ಹಾಗೆಯೇ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸ್ಬೇಕಂತ ಹೇಳಿದ್ರೆ ಬಹುಮುಖ್ಯವಾಗಿ ಮನೆ ದೇವರ ಪೂಜೆಯನ್ನು ಮಾಡಬೇಕು. ಮನೆ ದೇವರಂದರೆ ನಿಮ್ಮ ಮನೆಯ ದೇವರನ್ನು ನೀವು ಪೂಜೆಯನ್ನು ಮಾಡಬೇಕು. ಅದಾದ ನಂತರ ಕುಲದೇವರ ಪೂಜೆಯನ್ನು ಮಾಡಬೇಕು. ಕುಲದೇವತೆಯ ಒಂದು ಸಂತೋಷವಾಗಿದ್ದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರ ಕುಟುಂಬದಲ್ಲೂ ಕೂಡ ಏಳ್ಗೆಯನ್ನು ಕಾಣ್ಬೋದು. ಇನ್ನು ವಿಶೇಷವಾಗಿ ಪ್ರತಿ ಅಮಾವಾಸ್ಯೆ, ಅದರಲ್ಲೂ ಕೂಡ ಈ ವರ್ಷದ ಯುಗಾದಿ ಅಮಾವಾಸ್ಯೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಬುಧವಾರ ಅಮಾವಾಸ್ಯೆ ಇದೆ, ಅದರ ಮಾರನೇ ದಿವಸನೇ ಹೊಸ ವರ್ಷ ನಾವು ಬರ್ಮಾಡ್ಕೊಳ್ತಿದ್ದೀವಿ. ಹಾಗಾಗಿ ಯುಗಾದಿ ಅಮಾವಾಸ್ಯೆಯಲ್ಲಿ ನೀವೇನಾದರೂ ಈ ಯಾವುದೇ ಒಂದು ಅಮಾವಾಸ್ಯೆ ಪೂಜೆಯನ್ನು ಮರ್ತೋಗಿದ್ರೆ ಪಿತೃಗಳಿಗಾಗಿ, ಈ ಒಂದು ಅಮಾವಾಸ್ಯೆಯಂದು ತಪ್ಪದೇ ಈ ಮಂತ್ರದೊಂದಿಗೆ ಪೂಜೆಯನ್ನು ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.